ಬಂದಿದ್ದು. ಒಳ್ಳೆ ಗ್ರಾಫಿಕ್ ಚೆನ್ನಾಗಿ ಮಾಡಿದ್ದಾರೆ, ಎಸ್ ಆರ್ ಚೆನ್ನಾಗಿ ಮಾಡಿದ್ದಾರೆ. ಎಷ್ಟು ಚಿಕ್ಕ ಮಗನ ಆ್ಯಕ್ಟಿಂಗ್ ಚೆನ್ನಾಗಿದೆ. ವೇಟಿಂಗ್ ಫಾರ್ ಪಾರ್ಟ್ 2. ರಿವ್ಯೂ ಮಾಡಿ ನೋಡ್ಬೋದು. ಹಂಗೆ ಹಿಡ್ಕೋ ಕೇಳು. ಹೆಂಗಿತ್ತು ಮೂವಿ? ಅಲ್ಟಿಮೇಟ್. ಅಭಿಪ್ರಾಯ ಏನು? ಮೂವಿ ಅಂತೂ ಫುಲ್ ಎಕ್ಸ್ಟ್ರಾಡಿನರಿ ಆಗಿತ್ತು. ಫಸ್ಟ್ ಹಾಫ್ ಅಲ್ಲಿ ರಾಯ ಫುಲ್ ಫಕಿಂಗ್ ಕ್ಯಾರೆಕ್ಟರ್ ತೋರಿಸ್ತಾರೆ. ಆಮೇಲೆ ಸೆಕೆಂಡ್ ಹಾಫ್ ಆದಮೇಲೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸ್ಟೋರಿ. ಆಮೇಲೆ ಕ್ಲೈಮ್ಯಾಕ್ಸ್ ಅಂತೂ ಎಕ್ಸ್ಟ್ರಾಡಿನರಿ ಆಗಿದೆ. ಆಮೇಲೆ ಟಿಕೆಟ್ ಕ್ಯಾರೆಕ್ಟರ್ ಅಂತೂ ನಾವು ಯಶೋರ್ನ ಆ ಥರ ರೀತಿಲೇ ನೋಡಿಲ್ಲ. ಅದಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ ಅವ್ರ ಕ್ಯಾರೆಕ್ಟರ್ ಅಂತೂ. ಮತ್ತು ಸೀನ್ ಅದೇನು ಗ್ಲೋನೆಸ್ ನೋಡ್ತಿರೋ ಅವ್ರ ಕ್ಲಾರಿಟಿ, ಕಲರ್ ಗ್ರೇಡಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ. ಹಾಗೆ ಏನು ಸ್ಟೋರಿ ಅಂತೂ ಮ್ಯಾಸಿವ್ ಆಗಿದೆ. ಇಟ್ಸ್ ಎನ್ ರಿವೆಂಜ್ ಸಾಗಾ ಬಿಟ್ವೀನ್ ಅ ಫಕಿಂಗ್ ಡ್ಯಾಡಿ ಅಂಡ್ ಅ ಫಕಿಂಗ್ ಸನ್. ನೆಕ್ಸ್ಟ್ ಲೆವೆಲ್ ಆಗಿದೆ. ಲೇಡೀಸ್ ಸನ್ ಮ್ಯಾಜಿಕ್ ಶೋ ಅಂತ ಮ್ಯಾಜಿಕ್ ಶೋ ಅಲ್ಲಿ ಮಾಡ್ತಾರೆ ಮಾಯಾ. ಟಾಕ್ಸಿಕ್ ಅಲ್ಲಿ ಧೂಲ್ ಎಬ್ಸವ್ರೆ ನಮ್ಮ ರಾಯ. ಆ ಥರ ಐತೆ ಮೂವಿ ಅಣ್ಣ. ಇಲ್ಲಿ ಮಾಡ್ತಾರೆ ಕೋಸ ರುಕ್ಮಿಣಿ ವಸಂತು ನೆಕ್ಸ್ಟ್ ಲೆವೆಲ್ ಆ್ಯಕ್ಟಿಂಗ್. ಮೆಲಿಸಾ ಅಣ್ಣ. ಇಲ್ಲಿದೆ ಖಾರ ಅಣ್ಣ, ಇಲ್ಲಿದೆ ಜ್ಯೂಸು ಬ್ಲಾಕ್ ಬಸ್ಟರ್ ಇಟ್ಟು ನಮ್ಮ ಟಾಕ್ಸಿಕ್ಕು ಅಣ್ಣ. ಮೂವಿ ಮಾತ್ರ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. ಈ ಥರ ಮೂವಿ ಯಾರು ಯಾವ ಥರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿದ್ರು ಅದಕ್ಕಿಂತ ಡಬಲ್ ರೋಸ್ಟ್ ಬಿರಿಯಾನಿ ಕೊಟ್ಟಿದ್ದಾರೆ ಇಶ್ವಾಸು. ಈ ಥರ ಕನ್ನಡದವ್ರ ಮೂವಿನ ಎಷ್ಟು ಯಾವ ಲೆವೆಲ್ಗೆ ಎತ್ಕೊಂಡೋಗಿದ್ದಾರೆ ಗೊತ್ತು ನಿಮ್ಗೆ. ಯಾವ ಥರ ಎತ್ಕೊಂಡೋಗಿದ್ದಾರೆ ಅಂತ ಗೊತ್ತು ಅಣ್ಣ. ಆಚೆ ಕಡೆ ಇರುತ್ತೆ ಬಾರು. ಟಾಕ್ಸಿಕ್ ಬ್ಲಾಕ್ ಬಸ್ಟರು ಅಣ್ಣ. ಗೀತು ಮೋಹನ್ ದಾಸ್ ಅವ್ರಿಗೆ ನಮಸ್ಕಾರ ಹೇಳ್ಬಿಡ್ತೀನಿ. ಆ ಥರ ಮೂವಿ ಮಾಡಿದ್ದಾರೆ. ಯಶ್ ಬಾಸ್ ಯಾವತ್ತೂ ಮಲ್ಟಿ ಟ್ಯಾಲೆಂಟ್ನ ಟಾಕ್ಸಿಕ್ ಮೂಲಕ ತೋರಿಸ್ಕೊಟ್ಟಿದ್ದಾರೆ. ರಿಟರ್ನ್ ಮಾಡಿದ್ದಾರೆ. ಡೈರೆಕ್ಟ್ರ್ ಕಥೆ ಎಲ್ಲ ಬರೆದಿದ್ದಾರೆ. ತುಂಬ ಚೆನ್ನಾಗೈತೆ ಅಣ್ಣ. ಇನ್ನೊಂದು ಸತಿ ನೋಡಬೇಕು ಅನಿಸ್ತಾ ಇರುತ್ತೆ. 3 ಅವರ್ ಕುಣಿಸಿದ್ದಾರೆ. 3 ಅವರ್ ಕುಣಿಸೋಕ್ಕೂ ತುಂಬ ಟ್ಯಾಲೆಂಟ್ ಇರಬೇಕು. ಇವರು ಆ ಥರ ಕೆಲಸ ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗೈತೆ. ಹೇಳಿ ಸರ್, ಏನು ಹೇಳ್ಬೇಕು ಹೇಳಿ ಸರ್. ಫಸ್ಟ್ ಹಾಫ್ ನನಗೆ ತುಂಬ ಇಷ್ಟ ಆಯಿತು ಸಿನಿಮಾ. ಫಸ್ಟ್ ಹಾಫ್ ಯಾಕೆ ಇಷ್ಟ ಆಯಿತು ಅಂತ ಕೇಳಿ. ಅತಿ ಶೀಘ್ರದಲ್ಲಿ ರಾಜ್ಯ ಹಬ್ಬ ಬರ್ತಾ ಇದೆ. ಅಕ್ಕ ತಮ್ಮನ ಬಾಂಧವ್ಯ ಹೇಗಿರಬೇಕು ಅಂತ ನನಗೆ ಅದು ಇಷ್ಟ ಆಯಿತು. ಒಂದು ತಮ್ಮನಿಗೋಸ್ಕರ ಜೀವನ ತ್ಯಾಗ ಮಾಡೋದಲ್ಲದೆ ಜೀವನನೇ ಬಿಟ್ಟು ಹೋಗ್ತದೆ. ಆ ಕ್ಯಾರೆಕ್ಟರ್ ನನಗೆ ತುಂಬ ಇಷ್ಟ ಆಯಿತು. ಸೆಕೆಂಡ್ ಹಾಫಲ್ಲಿ ನನಗೆ ಅವ್ರ ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು. ಅವ್ರ ಆ್ಯಕ್ಟಿಂಗ್ ಹೊಗಳ್ಬೇಕು ನಾವು. ನನ್ನ ಕಂಟೆಂಟ್ ಅರ್ಥ ಆಗಿಲ್ಲ, ಇರೋದನ್ನ ಹೇಳ್ಬಿಡ್ಬೇಕು ಆನೆಸ್ಟ್ ರಿವ್ಯೂ. ಬಟ್ ಆದರೆ ಅವ್ರ ಆ್ಯಕ್ಟಿಂಗ್, ಯಶೋರ್ಣಿನ ಆ್ಯಕ್ಟಿಂಗ್ ಇದೆಯಲ್ಲ ನಿಜವಾಗಿ ನೆಕ್ಸ್ಟ್ ಲೆವೆಲ್ಲು. ಇಟ್ಕೊಂಡ್ಬಿಟ್ಟಿದ್ರೆ ಆ್ಯಕ್ಟಿಂಗ್. ಬಟ್ ನಾನು ಹೇಳೋದೇನಂದರೆ ಈ ತಂದೆ ಮಗ ಕಾಂಬಿನೇಷನ್ ಇದೆಯಲ್ಲ, ಡಬಲ್ ಆ್ಯಕ್ಟಿಂಗಲ್ಲಿ ಮಾಡೋದು ತುಂಬ ಕಷ್ಟ. ಬಟ್ ತಂದೆ ಥರ ಮಾಡಬೇಕು, ಮಗ ಥರ ಕಾಣಬೇಕು. ಬಟ್ ಅದನ್ನು ತುಂಬ ನಿಭಾಯಿಸಿದ್ದಾರೆ. ತುಂಬ ಚೆನ್ನಾಗಿದೆ ನಿಜವಾಗ್ಲೂ. ಟಾಕ್ಸಿಕ್ ಬಗ್ಗೆ ಹೊಗಳಬೇಕು.